ನಿಮ್ಮ ಹತ್ರ 15-20 ನಿಮಿಷ ಇದ್ದರೆ ಸಾಕು, ಈ ರೀತಿ ಸೂಪರ್ ಟೇಸ್ಟಿಯಾಗಿರೋ ಚಕ್ಲಿ ರೆಡಿ ಆಗೇ ಹೋಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗೊಂದು ಬಾಣಲಿಗೆ ಈ ರೀತಿ ಕಪ್ಪಲ್ಲಿ 2 ಕಪ್ ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಬೆಣ್ಣೆ ಇದ್ದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಅಕ್ಕಿ ಹಿಟ್ಟು ಕೂಡ ಬೇಯಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಆರಕ್ಕಂತ ಬಿಟ್ಬಿಡಬೇಕು. ಇವಾಗ ಚಕ್ಲಿ ಹಿಟ್ಟೇನಿದೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆ ಕೈಗೆ ಹಾಕ್ಕೊಂಡು ಈ ರೀತಿ ಮುದ್ದೆ ಥರ ನಾವು ನಾದ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇದನ್ನು ನಾನೀಗ 2 ಭಾಗ ಆಗಿ ಮಾಡ್ಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಕಲಿಸ್ಕೊಬಾರ್ದು, ಹಾಗೆ ತುಂಬ ಗಟ್ಟಿನೂ ಕಲಿಸ್ಕೊಬಾರ್ದು. ನಾವು ಮಾಮೂಲಿ ಚಕ್ಲಿ ಹೇಗೆ ಮಾಡ್ತೀವಿ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಅಕಸ್ಮಾತ್ ನೀರು ಜಾಸ್ತಿ ಆಯಿತು ಅಂದರೂ ಏನೂ ಯೋಚನೆ ಇಲ್ಲ, ಅಕ್ಕಿ ಹಿಟ್ಟು ಹಾಕಿ ನಾವು ಅದನ್ನು ರೆಡಿ ಮಾಡ್ಕೋಬೋದು. ಇವಾಗ ಈ ರೀತಿ ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆನ ಸವರಿ ಚಕ್ಲಿ ಹಿಟ್ಟು ತಯಾರಿಸಿದ್ವಲ್ಲ ಅದನ್ನು ಕೂಡ ಹಾಕಿ ಈ ರೀತಿ ಚಕ್ಲಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಕಿತ್ತೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಯಾರೆಲ್ಲ ನಮಗೆ ಚಕ್ಲಿ ಮಾಡೋಕ್ಕೆ ಬರೋದೇ ಇಲ್ಲ ಅಂದ್ಕೊತಾರೆ ಅವ್ರಿಗೆ ಈಸಿ ಅಂದರೆ ಈಸಿ ರೆಸಿಪಿ ಆಗುತ್ತೆ ಇದು. ನೋಡಿ ಈ ರೀತಿ ಎಲ್ಲ ಚಕ್ಲಿ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಗರಿ ಆಗೋ ತನಕ, ಕ್ರಿಸ್ಪಿ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಸಿಯಾಗಿ ಪರ್ಫೆಕ್ಟಾಗಿ ಚಕ್ಲಿ ಎಲ್ಲ ರೆಡಿ ಆಗೇ ಹೋಯಿತು. ನೀವು ಕೂಡ ಇದೇ ವಿಧಾನದಲ್ಲಿ ಚಕ್ಲಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಇದೇ ಥರ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಗರಿ ಆಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.